ಏನಿಲ್ಲ ಎಲ್ಲ ಜಾಲಿ ಜನರೇ ಬೆಳಬೆಳಂಗೆ ಎದ್ದು ತಂಡಿಲಿ ತಿಂಡಿ ಎಲ್ಲ ಹಾಕಿ ನಮ್ಮೂರಿನ ಬೇಕಾದಂಗೆ ಐತೆ ಸಣವ ಒಳಗೆ ಬಂದು ಟಿಫನ್ ಮಾಡಕ ತರ್ದೇವಿ ನಮ್ಮ ಹುಡ್ರಿ ಎಲ್ಲ ಅದಾರ ನೋಡಿ ಅಪಾತಾರ ಯಾಕತ್ತ ನೋಡ್ರಿ ಯಾ ನಮ್ನಿ ನಮ್ಮ ಶಿವರಾಜ ಈಗ ಗೋಮಾತೆಗೆ ಅನ್ನವನ್ನ ಹಾಕ್ತಾನೆ ಕಾಡಿನಲ್ಲಿ ಕರಿಬೇವು ಬೈಕ್ ರೈಡರ್ಸ್ ನಮ್ಮ ಮಾವ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ 4 ಗಂಟೆ ಆಗಿದೆ. ನಾವು ಟೂರ್ಗೆ ಹೋಗೋಕ್ಕೆ ನಮ್ಮ ಗಾಡಿ ಎಲ್ಲ ತೊಳೆದು ಪೂಜೆ ಮಾಡಿ ರೆಡಿ ಮಾಡೇವಿ. ಬರೀ ಹೋಗೋಣ. ನಮ್ಮ ವೀರೇಶ ಕರೆಕ್ಟಾಗಿ ಪ್ಲ್ಯಾನ್ ಹಾಕಿದ್ದ. ಆ ಪ್ಲ್ಯಾನಿನ ಪ್ರಕಾರ ಹೊಂಟವಿ ಗಾಡಿ ಚಾಲೂ ಮಾಡ್ಕೊಂಡೆ. ಬರೀ ಹೋಗೋಣ. ಈಗ ಗುಡ್ದೊಸಳಿಂದ ನಮ್ಮ ಮಾವಾರಿಬ್ರು ಬರ್ತಾರ. ಒಬ್ಬನ ಬಸವರಾಜ, ಇನ್ನೊಬ್ಬನ ಶಿವರಾಜ ಅಂತೇಳಿ ಬಂದ್ರು ನೋಡ್ರಿ ಇವ್ರ. ಫುಲ್ ಜೋಶ್ ಒಳಗದಾರ ಹುಡುಗರು. ಇದ ಜೋಶ್ ಕೊನೆವರೆಗೂ ಇರ್ತೈತಿ ಅಲ್ಲ ನೋಡ್ರಿ. ಚಳಿ ಮಾತ್ರ ಬರೋಬ್ಬರಿ ಬಿಟ್ಟೈತಿ. ಬೆಳಗ್ಗೆ 4:30 ಸುಮಾರು ನೋಡ್ರಿ. ಇದು 60 ಕಿಲೋಮೀಟರ್ ಬಂದ್ವಿ. ಈಗ ಬೆಳಗ್ಗೆ ಕರೀತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನಾವು ಶಿವಮೊಗ್ಗಕ್ಕೆ ಇನ್ನು 32 ಕಿಲೋಮೀಟರ್ ಐತಿ. ಅಲ್ಲಿ ಬಂದು ನಿಂತ್ಕೊಂಡಾವಿ. ಇವ್ರು ನಮ್ಮ ಬಸವಮ್ಮ, ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದ ಐತಿ. ಇವ್ರು ನಮ್ಮ ಶಿವಮಮ್ಮ. ಇದ ಫಸ್ಟ್ ನಮ್ಮ ಜೊತೆಗೆ ಟ್ರಿಪ್ ಬರತ್ತಾರ. ಇವಾಗ ವೀರೇಶ್ ಗೊತ್ತೈತಲ್ಲ, ಗೊತ್ತಲ್ಲ. ಹಾ, ನೆಕ್ಸ್ಟ್ ಏನ್ರ ಹೇಳ್ರಪ್ಪ ನೀವು. ಏನಿಲ್ಲ ಎಲ್ಲ ಜಾಲಿ ಜನರೇ ಬೆಳಬೆಳಂಗೆ ಎದ್ದು ತಂಡಿಲಿ ತಿಂಡಿ ಎಲ್ಲ ಹಾಕಿ ಲಾಸ್ಟಿಗೆ ಇಲ್ಲಿ ಬಂದ್ವಿ. ಟೀ ಕುಡಿಯಕ್ಕೆ ಮತ್ ಕೈ ಹಾಕ್ಲಿಕ್ಕಿತ್ತು, ಕಡೆ ಗಿಡದಿತ್ತು. ಈಗ ನಾವು ಶಿವಮೊಗ್ಗದಿಂದ ಸ್ವಲ್ಪ ಮುಂದೆ ಬಂದು ಚಾ ಕುಡಿಯಕ್ಕೆ ತರಬೇವಿ. ಫುಲ್ ತಂಡಿ ಅಂದ್ರೆ ತಣ್ಣಗಿತ್ತು. ಕೈ ಎಲ್ಲ ಶೇಕ್ ಆಗಿ ಇದಾಗ್ಬಿಟ್ಟದು ಚಾ ಕುಡಿಯಕ್ಕೆ. ಫ್ರೆಂಡ್ಸ್, ಈಗ ನಾವು ಜಸ್ಟ್ ಸಕ್ಕರೆ ಬೈಲಿಗೆ ರೀಚ್ ಆದ್ವಿ. ಇಲ್ಲಿ ಆನೆ ಹೋಗ್ತಾ ಇದಾವೆ ನೋಡ್ರಿ, ಕಾಣಬಹುದು. ಸಕ್ಕರೆ ಬೈಲೊಳಗೆ ಬಂದು ನಿಂತ್ಕೊಂಡವಿ. ಟಿಕೆಟ್ ತಗೋಬೇಕಂತಂದೆ. ಟಿಕೆಟ್ ಕೊಡಕತ್ತಿಲ್ಲ ಇನ್ನು. ಇದೆಲ್ಲ ಜನ ಫುಲ್ ಲೈನ್ ಹಚ್ಕೊಂಡಾರ. ನೋಡ್ಬೇಕಿಲ್ಲ ಎಷ್ಟೊತ್ತಿ ಟಿಕೆಟ್ ಕೊಡ್ತಾರ ನೋಡ್ಕೊಂಡು ಒಳ ನೋಡ್ಬೇಕು. ನಮ್ಮ ಗಜರಾಜನ ಆಗಮನ ನೋಡ್ರಿ ಹೆಂಗೈತೆ ಆನೆ. ಭಾರಿ ನೋಡ್ತೈತಿ. ಜಸ್ಟ್ ಈಗ ಟಿಕೆಟ್ ತಗೊಂಡ್ವಿ. 50 ರೂಪಾಯಿ ಒಂದು ಟಿಕೆಟ್ ಅಂತ ಎಂಟ್ರೆನ್ಸ್ ಫೀಸ್ ತಗೊಂಡು ಒಳಗೆ ಒಂದ್ಸಲ ನೋಡ್ರಿ. ನೋಡಿ ಫ್ರೆಂಡ್ಸ್, ಸಕ್ಕರೆ ಬೈಲ ಇದು. ಕೆರಿ ಕರ್ಕೊಂಬಂದ ನಮ್ಮೂರಿನ ಬೇಕಾದಂಗೆ ಐತೆ. ನೋಡ್ರಿ ಇಲ್ಲಿ ಆನೆ ಮೈ ತೊಳ್ಯಾಕತ್ತಾರ. ಹಿಂಗ ಆನೆ ಮೈ ತೊಳಿಬೇಕಂದ್ರೆ ಫೀಸ್ ಅಂತಿಲ್ಲ. ಇಂಥ ಎಲ್ಲ ಮನೆ ಮುರ್ರಿ ಆಟಪ್ಪ. ಸಣವ ಸಣವ ಆನೆ ಜಳಕ ಮಾಡಿಸ್ಕೊಂಡು ಈ ಕಡೆಗೆ ಬಂದ್ರೆ ಈಗ ತೋರಿಸ್ತಾನೆ ನೋಡಿ ಆನೆಗಳು ಹೆಂಗೆ ಅದಾವು ಅಂತಂದ್ರೆ. ಲೈಟ್ ನೋಡ್ರಿ ಆನೆ ಇದೆ ನೋಡಿ. ಸೆಟ್ ಹೊಡಿತಾ ಇದೆ. ಸೆಲೆಟ್ ಹೊಡಿತಾ ಇದೆ ನೋಡಿ ಆನೆ. ನೋಡ್ರಿ ಜಳಕ ಮಾಡಿ ಬಂದು ಎಕ್ಸರ್ಸೈಸ್ ಮಾಡತ್ತೈತೆ ಆನೆ.
ಒಂದೊಂದು ಆನೆಗೆ ಒಂದೊಂದು ಹೆಸರು ಅದಾವು. ಆ ಹೆಸರು ಕರೆದೆ ಅಂದ ಆನೆ ಅವ್ರು ಹೇಳ್ದಂಗೆ ಕೇಳ್ತಾವ ಇಲ್ಲೇ. ಇನ್ನೂ ಭಾಳ ಆನೆ ಅದಾವ ಇಲ್ಲೇ. ಅವನ್ನೆಲ್ಲ ಮೈ ತೊಳಕ್ ಕರ್ಕೊಂಡೋಗ್ಯಾರ, ಹಂಗಾಗಿ ಸ್ವಲ್ಪ ಆನೆ ಕಾಣಕತ್ತಾವು. ನಮಗ್ ಟೈಮ್ ಆಕತಿ ಅಂದ್ ನೆಕ್ಸ್ಟ್ ಪ್ಲೇಸ್ ನೋಡಕ್ ಅಂತೇಳಿ ನಾವು ಹೊಂಟಿವಿ. ವಿಡಿಯೋ ಬೋರ್ ಅನ್ಸಕತ್ತಿರ್ಬೋದು ನಿಮಗ, ಒಂದ್ ಸಾಂಗ್ ಕೇಳ್ಕೊಂತ ಹೋಗಂಬರಿ. ಹದಿನಾರು ವರುಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ, 15 ವರುಷ ಓಡೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ, 5 ವರುಷ ಕೈ ಜಾರುವುದು ಕೆಲಸ ಹುಡುಕೋ ಗೋಳಿನಲ್ಲಿ, ಇನ್ನುಳಿದ ವರುಷ ಸವೆದೋಗುವುದು ಫ್ಯಾಮಿಲಿಯ ಜಂಜಾಟದಲ್ಲಿ. ತಿರುಗಿ ನೋಡು ಹೋಗೋ ದಿನ ನಿನಗೆ ಉಳಿಯೋ ದೂರೇ. ಫ್ರೆಂಡ್ಸ್, ಈಗ ನಾವು ಕಾಡಿನೊಳಗೆ ಬಂದು ಟಿಫನ್ ಮಾಡಕ ಅಂತ ತರ್ದೇವಿ. ನಮ್ಮ ಹುಡ್ರಿ ಎಲ್ಲ ಅದಾರ ನೋಡ್ರಿ. ಬಡ ಬಡ ಉತ್ರಿ ದಟ್ಟ ಅರಣ್ಯದಲ್ಲಿ ಬಂದು ಈಗ ನಾವು ಟಿಫನ್ ಮಾಡ್ತಾ ಇದೀವಿ. ನಮ್ಮ ಬಸ್ಸು ಮಮ್ಮ ಎಲ್ಲರಿಗೆ ಟಿಫನ್ ಸಪ್ಲೈ ಮಾಡತ್ತಾನ ನೋಡ್ರಿ. ಹೆಂಗೈತಿ ಭೋಜನ ಬಡತ್ತಿಂದ. ಇಲ್ಲೆಲ್ಲ ಕರ್ಬೇವಿನ ಗಿಡ ಹುಟ್ಟಿವಪ್ಪ. ಹೆಂಗಾಗತ್ಲೇ ಪಲಾವ್? ಮಸ್ತ್. ಬಸ್ಸುಗ ಈ ಟೈಮ್ನಾಗ ಒಂದು ಧನ್ಯವಾದಗಳನ್ನು ತಿಳಿಸ್ಬೇಕು ನಾವು. ಥ್ಯಾಂಕ್ ಯು ಚಿನ್ನ. ಕಾಡಿನಲ್ಲಿ ಕರಿಬೇವು ಭಾರಿ ಮಸ್ತ್. ಇಲ್ಲಿ ಅಂತವ ಕಾಯಿ ಬಿಟ್ಟವು. ಇವು ಯಾವ ಕಾಯಿ ಅನ್ನೋದು ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ನೀವು, ನನಗಂತ ಗೊತ್ತಿಲ್ಲ. ಎಲ್ಲಾರು ನಾಷ್ಟ ಮಾಡ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡವಿ. ನಮ್ಮ ಬೈಕ್ ಇವ ನೋಡ್ರಿ, ನಮ್ಮ ರೈಡಿಂಗ್ ಬೈಕ್ H100 ಡ್ಯಾಂಗೇಜ್ ಸಿಮ್ಮ. ಅದ ಸ್ಪ್ಲೆಂಡರ್ ಪ್ಲಸ್ ನಮ್ಮ ಬಸವಂದು. ನಮ್ಮ ರೈಡಿಂಗ್ ಬೈಕ್ ಇವ. ದೊಡ್ಡ ಬೈಕ್ ಹೋಗ್ಬೋದು, ಆದ್ರೆ ನಮಗೆ ಇವ ದೊಡ್ಡ ರೈಡಿಂಗ್ ಬೈಕ್. ಇಲ್ಲಿ ನೋಡ್ರಿ, ಇಲ್ಲ ಒಣ ಮೆಣಸಿನ್ಕಾಯಿ, ನಮ್ಮ ಬ್ಯಾಡಗಿ ಮೆಣಸಿನ್ಕಾಯಿ ಮಾರಾಕ್ ಬಂದವು ನೋಡ್ರಿ. ಫ್ರೆಂಡ್ಸ್, ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು, ಮಸ್ತ್ ಐತಿ. ನೇಚರ್ ಮಾತ್ರ ಅಲ್ಟಿಮೇಟ್ ಐತಿ. ಈ ಪ್ಲೇಸ್ ನೋಡಕ್ಲೆ ನಮಗೆ ತರಿಬಿ ನಿತ್ಕೊಂಡು ಒಂದಿಷ್ಟು ನೋಡಿ ಹೋಗ್ಬೇಕಂತ ಅನಿಸ್ತು. ಅಷ್ಟು ಚೆನ್ನಾಗೈತಿ ಈ ಪ್ಲೇಸ್. ಗುಡ್ಡಗಾಡು ಗಿಡ ಮರಗಳಿಂದ ತುಂಬಾ ಸುಂದರವಾಗಿ ಕಂಗೊಳಿಸುತ್ತಿದೆ ಇದು. ನೆಕ್ಸ್ಟ್ ಈಗ ಕವಿ ಮನೆ ನೋಡಕ್ ಹೋಗಕ್ಕಂತೇಳಿ ಇಲ್ಲಿ ಆ ಸರ್ಕಲಿಗೆ ತರಬೇವಿ. ಜಸ್ಟ್ ಬಂದ್ವಿ ನೋಡ್ರಿ ಈಗ ಕುಪ್ಪಳ್ಳಿ ಅಂತೇಳಿರುವಂತ ನಮ್ಮ ಕುವೆಂಪುರವರ ಮನೆ ನೋಡಕ. ನಮ್ಮ ಹನುಮಂತಣ್ಣ ಹೆಂಗ ಇದು ಮಾಡತ್ ಏನ್ರ ತಿನ್ನಾಕ ಸಿಗ್ತಾವನ ಅಂತ ಇಬ್ಬರದಾರ ಇವ್ರು. ಆಗಲಿದ್ದ ತುಡ್ಕಾಕತ್ತೋಡ್ರಿ ಏನ್ರ ಸಿಗ್ತಾವನ ಅಂತೇಳಿ ಕವಿ ಮನೆ ತಲ್ಲ ನೋಡ್ರಿ. ಏನು ಸಿಗೋಲ್ಲ ಅವಕ್ಕೆ ತಿನ್ನಾಕ. ಕವಿ ಮನೆ ಇಲ್ಲ ಐತಿ. ನಮ್ಮ ಬೈಕನ್ನ ಎಲ್ಲ ಹುಡುಕಿದ್ರು ಏನು ಸಿಗ್ಲಿಲ್ಲ. ನಮ್ಮ ಬೈಕ್ ಒಳಗ ಅವಕ್ಕೆ ಸಿಗ್ಲಿಲ್ಲ ಕೇಳೋದು ಹೊಂಟ್ರು ಸುಮ್ಮನೆ ಅವ್ರ ಪಾಡಿಗೆ ಅವ್ರು. ಈ ಪ್ಲೇಸ್ ನೋಡಿದಾಗ ನನಗೊಂದು ಕವನ ನೆನಪಾಕತಿ. ಅದು ಯಾವ್ದಂದ್ರ ಕುವೆಂಪು ಅವರ ಬರವಣಿಗೆಯಲ್ಲಿ ಅದೊಂಥರ ಪ್ರೇಮ ಕವಿತೆ. ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ನೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಮೆಟ್ಟುವ ನೆಲಾದ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧ. ನೆಕ್ಸ್ಟ್ ಈಗ ನಾವು ಶೃಂಗೇರಿಗೆ ಹೋಗ್ಬೇಕು ಅನ್ಕೊಂಡು ಶೃಂಗೇರಿ ಕಡೆ ಹೊಟ್ಟಿದೀವಿ. ಹೋಗೊಂಬರಿ. ಈ ಶೃಂಗೇರಿಯಲ್ಲಿ ಶಾರದಾಂಬೆಯ ದೇವಸ್ಥಾನ ಹೇಗಿದೆ ಅಂತಂದು ನೋಡಂಬರಿ. ಗುಡಿಯ ಎಂಟ್ರೆನ್ಸ್ ನೋಡ್ರಿ, ಎಷ್ಟು ದೊಡ್ಡದಾದ ಗೋಪುರವನ್ನ ಹೊಂದಿದೆ ಅಂತೇಳಿ. ಟೈಮ್ 2:15 ಆಯ್ತು. ಈಗ ಶೃಂಗೇರಿಗೆ ಬಂದು ರೀಚ್ ಆಗೇವಿ. ಈ ಗುಡಿ ತುಂಬಾ ಅಟ್ರಾಕ್ಟಿವ್ ಐತಿ. ಏನೋ ಒಂಥರ ಗುಡ್ ವೈಬ್ಸ್ ಇಲ್ಲಿ ಬಂದಾಗಿಂದ ಫೀಲ್ ಆಗ್ತಾ ಐತಿ. ಶಾರದಾಂಬಾ ಸನ್ನಿಧಿ ಇದೆ ನೋಡ್ರಿ. ಯಾರ್ಯಾರು ಬಂದಿಲ್ಲ ಒಂದ್ಸಲ ಬಂದು ಹೋಗ್ರಿ. ಶ್ರೀ ಜಗದ್ಗುರು ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠ ಇದು. ಗುಡಿ ಒಳಗೆ ಹೇಗಿದೆ ಅಂತೇಳಿ ತೋರಿಸ್ಬೇಕಂದ್ರೆ ಅಲ್ಲಿ ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಫ್ರೆಂಡ್ಸ್, ಇದು ವಿದ್ಯಾಶಂಕರ ದೇವಸ್ಥಾನ. ಶಾರದಾಂಬಾ ಪೀಠಕ್ಕಿಂತ ಮೊದಲೇನೆ ಇದು ಸ್ಥಾಪನೆ ಆಗಿತ್ತು. 14ನೇ ಶತಮಾನದಲ್ಲೇ ಇದ್ದ ವಿದ್ಯಾರಣ್ಯರು ಸ್ಥಾಪನೆ ಮಾಡ್ತಾರ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮಾರ್ಗದರ್ಶಕರಾಗಿ ಬಹುಮುಖ್ಯ ಪಾತ್ರ ವಹಿಸಿದ್ರಂತವ್ರು.
ಇನ್ನೊಂದು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದ್ರ ಫುಲ್ ಫೇಮಸ್ ಇದೆ. ದೇಶ ವಿದೇಶಗಳಿಂದ ಬಂದು ಇಲ್ಲಿ ಕುತ್ಕೊಂಡು ಬರೆಸ್ತಾರ ಮಕ್ಕಳನ್ನ ತೆಲಿಗೆ ಹತ್ಲಿ ಅಂತೇಳಿ. ಈ ಶೃಂಗೇರಿ ಅಂತ ಹೆಸರು ಹೇಗ್ ಬಂತ ಅಂದ್ರ ಸುತ್ತಲೂ ಗಿರಿಗಳಿಂದ ಅಂದ್ರ ಗುಡ್ಡಗಳಿಂದ ಸುತ್ತುವರೆದೈತಂತ. ಆ ಗುಡ್ಡಗಳು ಯಾವ ರೀತಿ ಅದಾವ ಅಂದ್ರ ಹಸುವಿನ ಕೊಂಬಿನ ಆಕಾರದಲ್ಲಿ ಅದಾವಂತ. ಹಸುವಿನ ಕೊಂಬಿಗೆ ಶೃಂಗ ಅಂತ ಕರಿತೀವಿ. ಗುಡ್ಡ ಬೆಟ್ಟಗಳ ಸಾಲುಗಳಿಗೆ ಗಿರಿ ಅಂತ ಕರಿತೀವಿ. ಎರಡು ಸೇರಿ ಶೃಂಗೇರಿ ಅಂತ ಹೆಸರು ಬಂದಿದೆ. ಇಲ್ಲಿ ಕಂಡು ಬರುವ ನದಿ ಯಾವ್ದಂದ್ರ ತುಂಗಾ ನದಿ. ಈ ನದಿಯಲ್ಲಿ ದೊಡ್ಡ ಗಾತ್ರದಲ್ಲಿ ಮೀನುಗಳು ಅದಾವ ನೋಡ್ರಿ. ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಹಾವು ಕಪ್ಪೆಗೆ ರಕ್ಷಣೆಯನ್ನ ನೀಡುವಂತ ಒಂದು ಸನ್ನಿವೇಶ ಐತೆ ನೋಡ್ರಿ. ಇಲ್ಲಿ ಇದಕ್ಕೂ ಏನೋ ಒಂದು ಇತಿಹಾಸ ಇದೆ, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ನೆಕ್ಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಊಟಕ್ಕೆ ಬಂದ್ವಿ ಒಂದು ಹೋಟೆಲ್ನಾಗ. ಊಟ ಚೆನ್ನಾಗಿ ಕೊಟ್ಟಾರ, ಅಡ್ಡಿ ಇಲ್ಲ. ನೋಡೋಣ ನಮ್ಮ ಮಾವ ಅನ್ಕೊಂತಾನೆ. ಶೃಂಗೇರಿ ಮುಗೀತು. ನೆಕ್ಸ್ಟ್ ಯಾವ ಪ್ಲೇಸ್ ಬರ್ತೈತೆ ನೋಡಮ್ಮ. ವೇದಾಂತಗಳು ಸಿದ್ಧಾಂತಗಳು ಯಾರೋ ಬರೆದಿಟ್ಟ ಕಟ್ಟು ಕತೆ. ಜೀವನದ ರಸ ಸವಿಯೋಕೆ ನಿಮಗೆ ನಾನೇನೆ ದಂತ ಕಥೆ. ಭೂಮಿಯಲ್ಲಿ ನಾ ಹುಟ್ಟಿದ್ದೆ, ಈಗ ನಾವು ಕಾಡಿನ ಮಧ್ಯದಲ್ಲಿ ಹೊಂಟಿದ್ದೇವೆ. ಸಣ್ಣ ಜರಿ ಇತ್ತು, ನೋಡ್ಕೊಂಡು ಬಂದ್ರಾತಂತ ನಮ್ಮ ಸುಮಮ್ಮನ. ಈ ಕಾಡಿನಲ್ಲಿ ಒಂದು ಜರಿ ಹರಿತಾ ಇದೆ ನೋಡಿ, ಎಷ್ಟು ಸುಮಧುರವಾಗಿ, ಎಷ್ಟು ಕ್ಲೀನ್ ಆಗಿದೆ ಅವ್ ನೀರು. ಫ್ರೆಂಡ್ಸ್, ಈಗ ನಾವು ಆಗುಂಬೆ ಘಾಟ್ ಒಳಗ ಇಲ್ಲೊಂದು ಗೂಟ ಉಗ್ದಿದ್ರಂತ ಕಲ್ಲ 1839 ಉಗ್ದಿದ್ರಂತ. ಅದ್ರ ತಾನು ನಿಂತ್ಕೊಂಡು ಒಂದು ಫೋಟೋ ತಗೋಬೇಕಂದ ನಮ್ಮ ವೀರೇಶ. ಬ್ರಿಟಿಷರ ಕಾಲದಾಗ ಬ್ರಿಟಿಷರು ಉಗ್ದದ ಕಲ್ಲ ಅಂತ ನೋಡ್ರಿ. ಅದಕ್ಕೆ ಫೋಟೋ ತಕೊಂಡು ಹೋದ್ರಾತಂತೇಳಿ ಸರ್ಬೇವಿ. ಬರ್ರಿ ನೋಡೋಣ. ಆಗುಂಬೆ ಘಾಟಿನಲ್ಲಿರುವಂಥ ಒಂದು ಬ್ರಿಟಿಷರ ಕಾಲದಲ್ಲಿ ಕುಂದಿರಿಸಿರುವಂಥ ಕಲ್ಲು ನೋಡ್ರಿ. ಆಗುಂಬೆ ಘಾಟಿನಾಗ ವಾಹನಗಳ ತುಂಬ ಅಂದ್ರೆ ತುಂಬ ಬರ್ತಾವೆ. ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಆಯ್ತದೆ. ನಮ್ಮ ಬೈಕ್ ಇವು ರೈಡಿಂಗ್ ಬೈಕ್ಗಳಿವು, ಭಾರಿ ಪವರ್ಫುಲ್ ಬೈಕ್. ನಮ್ಮ ಟೀಮಿನ ಅತ್ಯುತ್ತಮವಾದ ಬೈಕ್ ರೈಡರ್ ಇವ. ಬೈಕ್ ರೈಡರ್ಸ್ ನಮ್ಮ ಮಾವ ನೋಡ್ರಿ. ಇಷ್ಟೆಲ್ಲ ಬಸ್ ಬಂದ್ರೂ ಅಷ್ಟು ಪವರ್ಫುಲ್ ಆಗಿ ಗಾಡಿ ಓಡಿಸ್ತಾನೆ. ನಮ್ಮ ಬೈಕ್ ಇಲ್ಲೈತೆ ನೋಡ್ರಿ. ಬರ್ರಿ ಹೋಗ ನೆಕ್ಸ್ಟ್. ಆಗುಂಬೆ ಘಾಟಿನಲ್ಲಿರುವಂತ ಮಂಗಗಳು ನೋಡ್ರಿ. ಇವ ಒಟ್ಟ ಹೆದ್ರಂಗ ಎಲ್ಲ ಈಗ ಮೈ ಮೇಲೆ ಬರ್ತಾವ ಕಡೆ ಕಡೆಕ. ಈಗ ನಾವು ಆಗುಂಬೆ ಘಾಟ್ನ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಸ್ಟಾಪ್ ಮಾಡೇವಿ. ಬರ್ರಿ ನೋಡೋಣ ವ್ಯೂ ಪಾಯಿಂಟ್ ಹೆಂಗೈತೆ ಅಂತ ತೋರಿಸ್ತೀನಿ. ನಾವು ಆಗುಂಬೆ ಘಾಟ್ನ ವ್ಯೂ ಪಾಯಿಂಟ್ ನೋಡ್ಕೊಂಡು ನೆಕ್ಸ್ಟ್ ಈಗ ಯಾವ ಪ್ಲೇಸ್ ಬರುತ್ತೆ ಆ ಪ್ಲೇಸ್ ನೋಡೋಣ. ಬರೀ ಹೋಗೋಣ. ಚಂದ ಮಾಮ ಕೈ ಚಾಚಿದ, ಬಾರೆ ಎಂದು ಗೋಳಾಡಿದ, ಇವನ ಬಿಟ್ಟು ಹೋಗಲಾರೆ ಹೂ ಎಂದಳು. ಅಂತರಂಗ ಹಾಲಾಯಿತು, ಅಂತೂ ಇಂತು ಹೆಪ್ಪಾಯಿತು, ಪ್ರತಿ ಜನ್ಮಕ್ಕಿವಳೇ ಎಂದು ಒಪ್ಪಾಯಿತು. ಅಭಿಮಾನಕ್ಕೂ ಇವಳೇ, ಅನುಬಂಧಕ್ಕೂ ಇವಳೇ, ಅನುರಾಗವೂ ಇವಳೇ, ಅನುಗಾಲವೂ ಇವಳೇನೆ. ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ, ನಾ ಹೇಗೆ ಮಾಡಬೇಕೋ ಕಾಣೆ ಗುಣಗಾನ. ನಮ್ಮಿ ದುನಿಯ ಮಗ ಹೊಡ್ತಾರೆ ಮಮ್ಮಿ ಡ್ಯಾಡಿ ಮಗ, ಊರೂರು ಸುತ್ತು ಮಗ ಗ್ಯಾಪ
ವೇದಾಂತಗಳು ಸಿದ್ಧಾಂತಗಳು ಯಾರೋ ಬರೆದಿಟ್ಟ ಕಟ್ಟುಕತೆ ಜೀವನದ ರಸ ಸವಿಯೋಕೆ ನಿಮಗೆ ನಾನೇನೆ ದಂತಕಥೆ ಭೂಮಿಯಲ್ಲಿ ನಾ ಹುಟ್ಟಿದ್ದೆ ಬೇಕು ಅನ್ನೋದು ಪಡೆಯೋಕೆ ಮಧು ಮಂಚದಲ್ಲಿ ಸಿಹಿ ಜೊತೆಗೂಡಿ ಕಹಿಯ ಸತ್ಯನ ಹಡೆಯೋಕೆ ನನ್ನ ಹುಟ್ಟು ಗುಣ ಅದು ಅಹಂಕಾರ ಈ ಭೂಪನಿಗೆ ಅದೇ ಅಲಂಕಾರ ಇದ ಹೇಳುವುದು ನನ್ನ ಅಧಿಕಾರ ಅದ ಕೇಳುವುದು ನಿಮ್ಮ ಗ್ರಹಚಾರ I don't care. Danger 15 to 20 danger 20 to 30 soldier 30 to 40 hunter 40 ಗೆ ನೀ beggar 50 ಗೆ ಮೇಲ್ ಪಂಚರ್ ಫ್ರೆಂಡ್ಸ್, ಈಗ ನಾವು ಕಾಡಿನ ಮಧ್ಯದಲ್ಲಿ ಬಂದು ಟೆಂಟ್ ಹಾಕಲು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡತ್ತೀವಿ. ಟೆಂಟ್ ಹಾಕಕ್ಕೆ ನಮ್ಮ ಹುಡುಗರು ರೆಡಿ ಮಾಡತ್ತಾರ ನೋಡ್ರಿ. ಇಲ್ಲಿ ವೀರೇಶ ಮತ್ತು ಬಸವ ಶಿವರಾಜ ಫುಲ್ ಟೆಂಟ್ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ದೊಡ್ಡ ಕಾಡು ಇದು, ದಟ್ಟ ಅರಣ್ಯದ ಮಧ್ಯೆ ನಾವು ಬಂದು ಈಗ ಟೆಂಟ್ ಹಾಕ್ತಾ ಇದ್ದೀವಿ. ಯಾರೂ ಇಲ್ಲ, ಸುತ್ತಮುತ್ತಲು ಯಾರೂ ಇಲ್ಲ, ಏನೂ ಇಲ್ಲ. ಟೆಂಟ್ ಹಾಕಲು ಹರಸಾಹಸ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಕಾಡಿನ ಮಧ್ಯದಲ್ಲಿ. ನಿಮಗೆ ಕಾಣ್ತಾ ಇಲ್ಲ, ಇದು ಕಾಡು ಫುಲ್ ಸುತ್ತಮುತ್ತಲು ಏನೂ ಇಲ್ಲ. ಗಿಡ ಮರಗಳು, ದೊಡ್ಡ ದೊಡ್ಡ ಮರಗಳು, ದೈತ್ಯಾಕಾರದ ಮರಗಳು. ಈ ಆಗುಂಬೇನ ಕಾಳಿಂಗ ಸರ್ಪಗಳ ನಾಡಂತ ಕರೀತಾರ. ಇಲ್ಲೇ ಮಕ್ಕಳ ಏನಕತ್ತೆ ಅಂತೇಳಿ ಮಕ್ಕಳಾಕ್ ಬಂದವಿ ನೋಡೋಣ. ಈ ಕಾಡಿನ ಮಧ್ಯದಲ್ಲಿ ಕ್ಯಾಂಪ್ ಒಳಗೆ ಊಟ ಮಾಡೋದು ಅಂದ್ರೆ ತುಂಬಾ ಅದ್ಭುತವಾಗಿರ್ತೈತಿ. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಿರ್ತೈತಿ ಇವ್ರ ಖುಷಿ ಏನು ಅನ್ನೋದು. ಭಾರಿ ಅಂದ್ರೆ ಭಾರಿ ಮಸ್ತ್ ಖುಷಿ ಆಗ್ತೈತಿ. ಏನೋ ಒಂಥರ ಹೊಸ ಫೀಲಿಂಗ್ಸ್. ಊಟ ಮಾಡಿ ಮಕ್ಕಂತೀವಿ. 1ನೇ ದಿನದ ವಿಡಿಯೋ ಅದು ಪಾರ್ಟ್ 1. ಇನ್ನೂ 2 ದಿನದ ಪಾರ್ಟ್ 2 ಒಳಗೆ ಬರ್ತೈತಿ. ಗುಡ್ ನೈಟ್, ಬೈ ಬಾಯ್, ಟೇಕ್ ಕೇರ್.